ಮೂವಿ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ಕಾಮಿಡಿ ಚೆನ್ನಾಗಿದೆ ಮತ್ತೆ ಸ್ಟೋರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ಹುಡುಗನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಹೌದು. ಫುಲ್ ಕಾಮಿಡಿ ಇದೆ, ಏನಿದೆ ಸಿನಿಮಾ? ಕಾಮಿಡಿನೇ. ಅದು ಆಕ್ಚುಲಿ ಗೊತ್ತಾಗಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅದ್ರೆ. ಜಯಂತರ ನೀವು ಸೀರಿಯಲ್ ಅಲ್ಲಿ ನೋಡಿರ್ತೀರಿ. ಹೌದು, ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ನೋಡಿದೀವಿ. ಬಟ್ ಇವಾಗ ಹೇಗೆ ಇಂಟ್ರಲ್ಲಿ ಅವರ ಆಕ್ಟಿಂಗ್ ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದೆ. ಸರ್ ಸಿನಿಮಾ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾಲಿ? ಅವ್ರ ಆಕ್ಟಿಂಗ್, ಸ್ಟೋರಿ. ಸೊ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಈ ತರ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ತುಂಬಾ ದಿನ ಆಗಿತ್ತು ಬಂದು. ಹೌದು. ಸೊ ಯಾವ ರೀತಿ ಎಂಜಾಯ್ ಮಾಡ್ತೀರಿ ಅಂತ? ಓಕೆ, ತುಂಬಾ ದಿನ ಆದ್ಮೇಲೆ ಆಕ್ಚುಲಿ ಚೆನ್ನಾಗಿದೆ ಮೂವಿ. ಪ್ಲಸ್ ಆಕ್ಟಿಂಗ್, ವುಮೆನ್ ಕ್ಯಾರೆಕ್ಟರ್, ಮೆನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲೂ ಗೊತ್ತೇ ಆಗಲ್ಲ. ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಇಷ್ಟ ಆಯ್ತು. ಒಂಥರ ಆಕ್ಟಿಂಗ್ ತುಂಬಾ ಚೆನ್ನಾಗಿ, ಟ್ಯಾಲೆಂಟೆಡ್. ಚೆನ್ನಾಗಿತ್ತು. ಯಾವ್ದು comedy ಇಷ್ಟ ಆಯ್ತಾ ಏನು? ಅಲ್ಲ, ಎಲ್ಲಾನು ಚೆನ್ನಾಗಿದೆ ಮಾಡಿದ್ದೆಲ್ಲ. ನಾವು ಹೀರೋ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಹೀರೋ ತುಂಬಾ ಟ್ಯಾಲೆಂಟ್. ಬಹಳ ಟ್ಯಾಲೆಂಟ್ ಅದು. ಆಕ್ಚುಲಿ ಹಂಗ್ ಮಾಡಕ್ ಆಗೋದಿಲ್ಲ. ನಿಜವಾಗಿ ಚೆನ್ನಾಗಿ ಮಾಡಿದಾರ. ಹೇಗಿತ್ತು ಸಿನಿಮಾ? ಚೆನ್ನಾಗಿ. ದೀಪಕ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ದೀಪಕ್ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಆ ತರ ಆಕ್ಟಿಂಗ್ ಮಾಡೋದು ಬಹಳ ಕಷ್ಟ, ಯಾಕಂದ್ರೆ ಹುಡುಗಿ ಮೇಕಪ್ ಈ ತರ ಆಕ್ಟ್ ಮಾಡೋದು ತುಂಬಾ ಕಷ್ಟ. ವೈಯರ್ವಾಗಿ ಮಾಡುವಾಗ ಹುಡುಗಿರೇ ಅಷ್ಟು ಚೆನ್ನಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಿದಾರೆ. ಯಾವ ಒಂದು ಸೀನ್ ಗಳು ಎಂಜಾಯ್ ಮಾಡಿದೆ ಮೇಡಮ್? ಸೀರಿಯಲ್ ಕೂತ್ಕೊಂಡು ಅಭಿನಯ, ಅವ್ರದ್ದು ಅಭಿನಯ ಯಾವ ಒಂದು ಸೀನ್ ಗಳು ಎಂಜಾಯ್ ಮಾಡಿದ್ರೆ? I think everything, like the whole our presence, very good. ನಾನು ಸೀರಿಯಲ್ ಕೂಡ ನೋಡ್ತೀನಿ. ತುಂಬಾ ಚೆನ್ನಾಗಿ, ಅದ್ರಲ್ಲೂ ಚೆನ್ನಾಗಿ ಅಮ್ಮ ನಾವು ಸೀರಿಯಲ್ ನೋಡ್ತಾರೆ ಅಂತಾನೆ ಕರ್ಕೊಂಡು ರಾಣಿಯಾಗಿ, ರಾಜ ಆಗಿ ನಾವು ಸೈಕೋ ಅಂತ ಕರೆಯೋದು. ರಾಣಿಯಾಗಿ ರಿಯಲಿ ಲುಕಿಂಗ್ ಗಾರ್ಜಿಯಸ್. ಡಿಫ್ರೆಂಟ್ ಕಾನ್ಸೆಪ್ಟ್. ಚೆನ್ನಾಗಿದೆ. ನಮಗೂ ಅದೇ ತರನೇ ತುಂಬಾ ಇಷ್ಟ ಆಯ್ತು. ಅದು ಮೇಕಪ್ ಮಾತ್ರ ಟಾಪ್ ಕ್ವಾಲಿಟಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಕಲೆ ಎಷ್ಟರ ಮಟ್ಟಿಗೆ ಹೊರಗೆ ಬಂದಿದೆ ಅನ್ನೋದು ಈ ಮೂವಿಯಿಂದ ಗೊತ್ತಾಗ್ತಿದೆ. ಅಂದ್ರೆ ಇದರಲ್ಲಿ ಪಾತ್ರ ಯಾರದೇ ಇರ್ಬೋದು, ಒಂದು ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ, ಆಕ್ಟಿಂಗ್ ಇಂಪಾರ್ಟೆಂಟು. ನಮ್ಮ ಕನ್ನಡದವ್ರು ಇಂಥ ಮೂವೀಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಆಲ್ ದ ಬೆಸ್ಟ್. ಇಬ್ರು ಇಷ್ಟ ಆದ್ರು. ರಾಣಿ ತುಂಬಾ ಇಷ್ಟ ಆದ್ರು. ಆಲ್ ದ ಬೆಸ್ಟ್ ಫಾರ್ ದ ಆಕ್ಟರ್ಸ್. ಮಿಸ್ಟರ್ ರಾಣಿ, ವಿ ಲವ್ ಯು. ರಾಜನು ಮಸ್ತ್ ಆಗಿತ್ತು, ಬಟ್ ರಾಣಿ ವಿ ಲವ್ ಯು. ಥ್ಯಾಂಕ್ ಯು. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕಂತ ನನ್ನ ಕೋರಿಕೆ. ಥ್ಯಾಂಕ್ ಯು. ಸೂಪರ್. ದೀಪಕ್ ಸರ್ಗಂತೂ ಹ್ಯಾಂಡ್ಸ್ ಆಫ್ ಹೇಳ್ಬೇಕು. ದೀಪಕ್ ಸೂಪರ್, ಅಲ್ಟಿಮೇಟ್. ವಿ ಆರ್ ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿತ್ತು. ದೀಪಕ್ ಸುಬ್ರಹ್ಮಣ್ಯ ಥ್ಯಾಂಕ್ಸ್ ಹೇಳಿ ಅವರು, ಯಾಕೆಂದ್ರೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದಾರಲ್ಲ. ಹೆಣ್ಣಿನ ಆಕ್ಟಿಂಗು ಭಾರಿ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. ನಿಜವಾಗ್ಲೂ ಅವ್ರು ಮೀಟ್ ಮಾಡ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಫಿಲಮ್ ಮಾತ್ರ. ಓಕೆ, ತುಂಬಾ ಚೆನ್ನಾಗಿತ್ತು. ಇವ್ರು ದೀಪಕ್ ಸುಬ್ರಹ್ಮಣ್ಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಅನ್ಸೋದೇ ಇಲ್ಲ ಅವ್ರು ಹುಡುಗ ಅಂತ ಹೇಳಿ. ಅಷ್ಟು ಕ್ಯೂಟ್ ಆಗಿದ್ದಾರೆ, ಅಂದ್ರೆ ಕ್ಯೂಟೆಸ್ಟ್. ಹೇಗಿತ್ತು ಮೂವಿ? ಚೆನ್ನಾಗಿತ್ತು. ಕಾಮಿಡಿ ಇದೆ, ಒಳ್ಳೆ ನೋಡ್ಬೋದು. ಮೂವಿ ಚೆನ್ನಾಗಿದೆ, ಎಲ್ಲ ಬೋರ್ ಅನ್ಸಲ್ಲ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ರಾಣಿನೇ ಇಷ್ಟ ಆಯ್ತು ನನಗೆ. ರಾಣಿ ಆಗಿದ್ರೇನೆ ಒಳ್ಳೇದು. ಅವರು ಬಹಳ ಚೆನ್ನಾಗಿತ್ತು. ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಬಹಳ ಚೆನ್ನಾಗಿದೆ. ನಾವು ಟೀಮ್ ಅವ್ರು ಎಲ್ಲ ಅವ್ರಿಗೆ ತೋಳೆ. ನಮ್ಮ ಹೇಗೆ ಸಿನಿಮಾ? ಫಿಲ್ಮ್ ಚೆನ್ನಾಗಿದೆ. ಅದೇ ತುಂಬಾ ಚೆನ್ನಾಗಿದೆ. ಮಿಸ್ಟರ್ ರಾಣಿ ಇಷ್ಟ, ಮಿಸ್ಟರ್ ರಾಜ ಇಷ್ಟ. ರಾಣಿನೇ ಆಲ್ಮೋಸ್ಟ್ ರಾಣಿನೇ. ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಅದ್ರಿಂದನೂ ನಂಗೆ ತುಂಬಾ ಅವ್ರಿಗೆ ಫ್ಯಾನ್ ಆಕ್ಚುಲಿ. ಇದ್ರಲ್ಲಿ ನೋಡಿದಾಗ ಇದರಲ್ಲಿ ಲಕ್ಷ್ಮೀ ನಿವಾಸದಲ್ಲಿ ನೋಡಿದಾಗ ಅವರು ಅಂತ ನನಗೆ ಅನ್ಸೇ ಇರ್ಲಿಲ್ಲ. ನಾನು ಎಲ್ಲ ನೋಡಿದ್ದೀನಲ್ಲ, ಬಟ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಅವ್ರ ಚಂದನ ಅವ್ರದ್ದು ಕ್ಯಾರೆಕ್ಟರ್ ಆಗಿರ್ಬೋದು, ಇವ್ರದ್ದಾದ್ರು ದೀಪಕ್ ಅವ್ರದ್ದಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಲ್ಮಲ್ಲಂತೂ ಕ್ಯೂಟೆಸ್ಟ್ ಆಗಿ ಕಾಣಿಸ್ತಾರೆ. ಹಾಡುಗಳು ನನಗೆ ಅದು ರಾಣಿ ಸಾಂಗ್, ಟೈಟಲ್ ಸಾಂಗ್ ತುಂಬಾ ಇಷ್ಟ ಆಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.